ಮೈ ಮುರಿಯೋದು ಸ್ಟಾಪ್ ಮಾಡಬೇಕು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂಗೆ ಸೊಟ್ಟು ಗುಣ ಆಗಿಬಿಡುತ್ತೆ ಸರಿನಾ. ಅದಕ್ಕೋಸ್ಕರ ಮಕ್ಕಳದು ಕತ್ತು ನೀಟಾಗಿರೋ ಥರ ಮಾಡಿ. ನಾವಿನ್ನು ತೂಕ ಚೆಕ್ ಮಾಡಿಲ್ಲ, ಅದು ಹಾಸ್ಪಿಟಲ್ಗೆ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಹೆಗ್ಡೆ ಓಲ್ಗಾಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಆದಷ್ಟು ಬೇಗ. ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಆ ಟಾಪಿಕ್ ನಿಮಗೆ ಹೇಳ್ತೀನಿ. ಕೆಲವೊಂದಿಷ್ಟು ತಮಿಳಿನಲ್ಲಿ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ವಿಡಿಯೋ ಮಾಡಿದ್ದೀನಿ ಅನ್ನೋದನ್ನು. ಇವಾಗ ಹುಟ್ಟಿದ ಮಕ್ಕಳಿಗೆ ತುಂಬ ಮೈ ಮುರಿತಾ ಇರ್ತಾರೆ. ಹುಟ್ಟಿದ ಮಕ್ಕಳನ್ನೇ ಮೈ ಮುರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಲು ಕೊಡಬೇಕಾದ್ರೆ ಸುಮ್ಮನೆ ಮೈ ಮುರಿತಾನೇ ಇರ್ತಾರೆ. ತುಂಬ ನಿದ್ದೆ ಮಾಡ್ತಾಯಿದ್ರೂ ಮೈ ಮುರಿತಾ ಇರ್ತಾರೆ. ಸೊ ಅವರಿಗೆ ಮೈ ಮುರಿಯೋದು ಸ್ಟಾಪ್ ಮಾಡಬೇಕು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಏನು ಹಾಕಿದರೆ ಮೈ ಮುರಿಯೋದು ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಇನ್ನು ಕೆಲವರಿಗೆ ಗೊತ್ತಿರಲ್ಲ, ಅವ್ರಿಗಾಗಿ ಈ ವಿಡಿಯೋ. ನೀವು ನೋಡ್ತಾ ಇರ್ಬೋದು, ಇದು ಎಡಮುರಿಕಾಯಿ ಬಲಮುರಿಕಾಯಿ ಅಂತ ಹೇಳ್ತಾರೆ. ಇದು ತುಂಬ ದಿನ ಆಯಿತು ನಾನು ಯೂಸ್ ಮಾಡಿ. ಸೊ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ಇದು ಸಿಗುತ್ತೆ ಎಲ್ಲ ಕಡೆ, ನೀವು ಅಂಗಡಿಲೆಲ್ಲ ಕೇಳಿದರೆ ಸಿಗುತ್ತೆ. ಸೊ ಹಂಗಾಗಿ ನೀವು ಅಲ್ಲಿ ತೊಗೊಳ್ಬೋದು. ಏನು ಮಾಡ್ತೀರಂದರೆ, ಫಸ್ಟ್ ಇವಾಗ ಮಕ್ಕಳಿಗೆಲ್ಲ ಮಸಾಜ್ ಮಾಡ್ತಾ ಇರ್ತೀವಿ. ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಮಸಾಜ್ ಮಾಡ್ತೀರಲ್ವಾ, ಆ ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ, ಹಿಮಾಲಯ ಆಯಿಲ್ ಯೂಸ್ ಮಾಡ್ತೀರಾ ಅಥವಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ, ಅದರಲ್ಲಿ ಒಂದನ್ನು ಹಾಕಿ ಡೈಲಿ ಎಣ್ಣೆ ಬಿಸಿ ಮಾಡಿಬಿಟ್ಟೇ ಮಸಾಜ್ ಮಾಡಬೇಕಾಗುತ್ತೆ ಮಕ್ಕಳಿಗೆ. ಆ ಮಸಾಜ್ ಮಾಡೋದ್ರಿಂದ ಇವಾಗ ಬೆನ್ನಿಗೆ ಮೈಗೆಲ್ಲ ಹಚ್ಚುತ್ತೀರಲ್ವ, ಅದು ಎಣ್ಣೆ, ಆ ಬೇರಿರೋ ಎಣ್ಣೆ, ಆವಾಗ ಮೈ ಮುರಿಯೋದು ಕಡಿಮೆ ಆಗುತ್ತೆ. ಇನ್ನೂ ಅರ್ಧ ಕಡಿಮೆ ಆಗಬೇಕಂತಂದರೆ ಇವಾಗ ಈ ಥರ ಜೋಳಿಗೆ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಈ ಥರ ಜೋಳಿಗೆ, ಈ ಜೋಳಿಗೆಯಲ್ಲಿ ನೀವು ಮೇಲೆ ಕಟ್ಟಿದ್ದೀನಿ ನಾನು, ಕಾಣಿಸುತ್ತಿಲ್ಲ ಗೊತ್ತಿಲ್ಲ, ಮೇಲೆ ಕಟ್ಟಿದ್ದೀನಿ. ಆ ಜೋಳಿಗೆಗೆ ಕಟ್ಟಿದರೆ ಸಾಕು. ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಈ ಥರ ಜೋಳಿಗೆಗೆ ಕಟ್ಟಿದರೆ ಮಕ್ಕಳು ಮೈ ಮುರಿಯೋದು ಸ್ಟಾಪ್ ಆಗುತ್ತೆ. ಒಂದು 3 ಮಂತ್ 5 ಮಂತ್ವರೆಗೂ ಅದು ಆಯಿಲಲ್ಲಿ ಹಾಕ್ಬಿಟ್ಟು ಮಸಾಜ್ ಮಾಡಿ, ಆಮೇಲೆ ತೊಟ್ಲಲ್ಲಿ ಜೋಳಿಗೆಯಲ್ಲಿ ಇರಲಿ. ಆ ಥರ ಕಟ್ಟಿರೋದನ್ನು ಕಡಿಮೆ ಆಗುತ್ತೆ. ನನ್ನ ಮಕ್ಕಳಿಗೆ ತುಂಬ ಮೈ ಮುರಿತಾ ಇದ್ರು ಇಬ್ಬರು. ಸೊ ಹಂಗಾಗಿ ಇದು ಎಡಮುರಿಕಾಯಿ ಬಲಮುರಿಕಾಯಿ ಅಂತ ನಾನು ಫೋಟೋನ ಇಲ್ಲಿ ಮೇಲೆ ಹಾಕಿರ್ತೀನಿ. ನೀವು ತೊಗೊಂಡು ನೀವು ಹಾಕಿ. ಈ ಥರ ಮಕ್ಕಳು ಮೈ ಮುರಿದ್ರೆ ಮಾತ್ರ ಹಾಕಿ, ಇಲ್ಲಾಂದರೆ ಬೇಡ, ಅವಶ್ಯಕತೆ ಇರಲ್ಲ. ಸೊ ಹಂಗಾಗಿ ಅಕಸ್ಮಾತ್ ನೀವೇನಾದರೂ ಜೋಳಿಗೆ ಕಟ್ಟಿದರೆ ತುಂಬ ಸ್ವಲ್ಪ ತೀರ ನೋಡಿ ಎಷ್ಟು ಕೆಳಗಡೆ ಇದೆ, ನಂದು ತುಂಬ ಕೆಳಗಡೆ ಇದೆ. ಸೊ ಹಂಗಾಗಿ ತುಂಬ ಕೆಳಗಡೆ ಇದೆ. ನೀವು ತೊಟ್ಲು ಕಟ್ಟಿದರೆ ಫುಲ್ಲು ಕೆಳಗಡೆನೇ ಕಟ್ಟಿ. ಯಾಕಂತಂದರೆ ಮಕ್ಕಳು ಬೆಳೀತಾ ಏನು ಮಾಡ್ತಾರೆ ಅಂದರೆ ಜಿಗೆಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಮ್ಮ ಟೈಮ್ ಸರಿಗಿಲ್ದಾಗ ಏನು ಮಾಡೋಕ್ಕಾಗಲ್ಲ, ಯಾವಾಗ ಹೆಂಗಿರುತ್ತೋ ನಮ್ಮ ಟೈಮ್ ಗೊತ್ತಾಗಲ್ಲ. ಸೊ ಹಂಗಾಗಿ ಮಕ್ಕಳಿಗೆ ಸ್ವಲ್ಪ ತೀರ ಕೆಳಗೆ ಕಟ್ಟಿ ಜೋಳಿಗೆನ, ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮತ್ತು ಆಮೇಲೆ ಅಕಸ್ಮಾತು ಏನಾದರೂ ಗಿಂಪ್ ಮಾಡಿದ್ರೂ ಅವ್ರಿಗೇನೂ ಆಗಲ್ಲ. ಸೊ ಹಂಗಾಗಿ ಅದಕ್ಕೋಸ್ಕರ ನಿಮಗೆ ಗೊತ್ತಾಯ್ತಲ್ವ, ಎಡಮುರಿಕಾಯಿ ಬಲಮುರಿಕಾಯಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದೇಳಿ. ಮೈ ಮುರಿಯೋದು ಸ್ಟಾಪ್ ಆಗುತ್ತೆ. ಇದು ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಮತ್ತು ಆಮೇಲೆ ನನ್ನ ಮಕ್ಕಳು ಜೋಳಿಗೆಯಲ್ಲಿ ಮಲಗಬೇಕಾದ್ರೆ ಯಾವ ಥರ ಮಲಗಿಸ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. 2 ಜೋಳಿಗೆ ಕಟ್ಟಿದ್ದೀನಿ, ಸಪ್ರೇಟ್, ಅವಳಿಗೆ ಬೇರೆ. ಸೊ ಹಂಗಾಗಿ ಜೋಳಿಗೆಯಲ್ಲಿ ಯಾರೋ ಕಮೆಂಟ್ ಮಾಡಿದ್ರಿ, ಅಕ್ಕ ಜೋಳಿಗೆಯಲ್ಲಿ ಪಿಳ್ಳೋ ಇಡ್ತೀರಾ ಅಥವಾ ಹೆಂಗೆ ಮಲಗಿಸ್ತೀರಾ ಮಗುನ ಅಂತಂದೇಳಿ ಕೇಳಿದ್ರಿ ಅಲ್ವಾ. ಸೊ ಅವ್ರಿಗೂ ನಾನು ವಿಡಿಯೋನೇ ಮಾಡಿ ತೋರಿಸ್ಬಿಟ್ರೆ ಆಯಿತು ಅಂತಂದೇಳಿ ಅವ್ರಿಗೋಸ್ಕರನೇ ಮಾಡ್ತಾಯಿದ್ದೀನಿ. ಓಕೆ, ಹಾಗೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲಕ್ಷ್ಮಿ ಅನ್ನೋರು ಕಮೆಂಟ್ ಮಾಡಿದರು, ನಿಮ್ಮ ವಿಡಿಯೋ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಅಂತ ಹೇಳಿದರು. ಅದು ಕೇಳಿ ನನಗೆ ತುಂಬ ಖುಷಿ ಆಯಿತು. ಒಬ್ರಿಗಾದರೂ ನನ್ನಿಂದ ಹೆಲ್ಪ್ ಆಯ್ತಲ್ಲ ಅನ್ನೋದೊಂದು ಖುಷಿ ತುಂಬ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ ಕಮೆಂಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇನ್ನು ಗೊತ್ತಿಲ್ಲದಿರೋರಿಗೆ ಹೆಚ್ಚಿನಾಗಿ ಶೇರ್ ಮಾಡಿ ನನ್ನ ವಿಡಿಯೋ, ಅವ್ರಿಗೂ ಹೆಲ್ಪ್ ಆಗ್ಬೋದು. ಸೊ ಹಂಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಜೋಳಿಗೆಯಲ್ಲಿ ನಾನು ಯಾವ ಥರ ಮಗುನ ಮಲಗಿಸ್ತೀನಿ ಅನ್ನೋದು ತೋರಿಸ್ತೀನಿ. ಫಸ್ಟು ಅವ್ರದ್ದು ತಲೆ ಕೆಳಗಡೆ ನಾನು ಏನು ಇಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ,
ಈ ಥರ ಒಂದು ಟವಲ್ ಕೂಡ ಈ ಥರ ದಿಂಬು, ಮಕ್ಕಳಿಗೆ ದಿಂಬು ಈ ಥರ ಮಾಡಿ ಹಿಂಗಿಡೋದ್ರಿಂದ ಏನಾಗುತ್ತೆ ಅಂದರೆ ತಲೆ ಗೋಣು ಬೇಗ ಕತ್ತು ನಿಲ್ಲುತ್ತೆ ಒಂದು. ಮತ್ತು ಆಮೇಲೆ ಕತ್ತು ಅಲ್ಲ, ತಲೆ ಎಲ್ಲ ದುಂಡಗಾಗುತ್ತೆ, ರವಂಡಗಾಗುತ್ತೆ. ಇಲ್ಲಾಂದರೆ ಒಂದು ಕಡೆ ಸಾರಿ ಇನ್ನೂ ಕೆಮ್ಮು ಕಡಿಮೆ ಆಗಿಲ್ಲ. ಸೊ ಹಂಗಾಗಿ ಅದಕ್ಕೋಸ್ಕರ ನಾನು ಬೇಗ ಮಾತಾಡಿ ಮುಗಿಸ್ಬಿಡೋಣ ಅಂತಂದು ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಅದು ದಿಂಬು ಯಾಕೆ ಮಾಡಿ ಇಡ್ತಾರೆ ಅಂದರೆ ಮಗುದು ತಲೆ ರವಂಡಾಗಿ ಬರಲಿ ಅಂತಂದು ಹೇಳ್ಬಿಟ್ಟು ಅದು ಇಡ್ತಾರೆ. ಮತ್ತು ಆಮೇಲೆ ನನ್ನ ಮಕ್ಳಿಗೆ ಇಬ್ಬರಿಗೂ ಅದೇ ಥರ ನಾನು ಇಡ್ತಾ ಇರೋದು ಜೋಳಿಗೆಯಲ್ಲಿ. ತೋರಿಸ್ತೀನಿ, ಇವಾಗ ಇಬ್ಬರು ಮಲಗಿದ್ದಾರೆ, ತೋರಿಸ್ತೀನಿ. ಮತ್ತು ಆಮೇಲೆ ಈಗ ಸುಮ್ಮನೆ ಇವಾಗ ಸೀದಾ ಏನು ಇಟ್ಟಿಲ್ಲ ಅಂದರೆ ಸೀದಾ ಮಲ್ಕೊಂಡ್ರೆ ಏನಾಗುತ್ತೆ ಅಂದರೆ ಹಾಲು ಕುಡ್ದಿದ್ದೆಲ್ಲ ಇಲ್ಲೇ ಇರುತ್ತೆ. ಸೊ ಹಂಗಾಗಿ ಅವು ವಾಮಿಟ್ ಕಕ್ಕೊಳ್ಳೋದೆಲ್ಲ ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ಅದಿಟ್ಟರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ತಲೆ ಇದೆಲ್ಲ ಗೋಣಿದಿಷ್ಟು ಹೈಟ್ ಆಗುತ್ತೆ. ಹೈಟ್ ಆದಾಗ ಅದು ಕಕ್ಕೊಳ್ಳೋದೆಲ್ಲ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಜೋಳಿಗೆ ಅದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಜೋಳಿಗೆ ಕಟ್ಟಿದ್ದೀನಿ, 2 ಕಟ್ಟಿದ್ದೀನಿ. ಆ ಜೋಳಿಗೆಯಲ್ಲಿ ಒಂದು ಬೆಡ್ಶೀಟು ನಾನು ದಿಂಬು ತೋರಿಸಿದ್ನಲ್ವ ಆ ಥರ ಚಿಕ್ಕದು ಮಾಡಿ ಹಾಕಿದ್ದೀನಿ. ಮಕ್ಕಳಿಗೆ ಬೆಡ್ಶೀಟ್ ಹಾಕೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ, ಹಾಗಾಗಿ ಸ್ವಲ್ಪ ಮಲ್ಕೊಳ್ಳೋಕ್ಕೂ ಅವ್ರಿಗೆ ಚೆನ್ನಾಗಿ ಆಗುತ್ತೆ ಅಂತ ಬೆಡ್ಶೀಟ್ ಹಾಕಿರೋದು. ಮತ್ತು ದಿಂಬು ಅಷ್ಟೇ ತಲೆ ದುಂಡಕ್ಕಾಗಲಿ ಅಂತ ಇಟ್ಟಿದ್ದೀನಿ. ಇನ್ನೊಂದು ಜೋಳಿಗೆನೂ ತೋರಿಸ್ತೀನಿ, ಅದೂ ಅಷ್ಟೇ ಸೇಮ್ ಇರೋದು. ಬೆಡ್ಶೀಟೆಲ್ಲ ಈ ಥರ ಹಾಕಿದಾಗ ಒಂದು ಆ ಕಡೆ ಈ ಕಡೆ ಒಂದು ದಾರ ಕಟ್ಟಿ ಮಧ್ಯೆ ಒಂದು ಸೌದೆ ಇಡೋದ್ರಿಂದ ಇನ್ನೂ ಸ್ವಲ್ಪ ಅಗಲ ಆಗುತ್ತೆ, ಮಕ್ಕಳಿಗೆ ಗಾಳಿನೂ ಚೆನ್ನಾಗಿ ಆಡುತ್ತೆ, ಫ್ರೀಡಮ್ ಇದ್ದಂಗೆ ಇರುತ್ತೆ. ಸೊ ಹಂಗಾಗಿ ನಾನು ಸೌದೆ ಇಟ್ಟಿದ್ದೀನಿ ಇದಕ್ಕೆ. ಇನ್ನೊಂದು ಜೋಳಿಗೆಗೆ ಅದು ಒಂದು ಪೈಪು ಥರ ಇತ್ತು, ಸೊ ಹಂಗಾಗಿ ಅದು ಇಟ್ಟಿದ್ದೀನಿ. ನಿಮಗೆ ಇದು ಅನುಕೂಲ ಆಗುತ್ತಂತ ಈ ವಿಡಿಯೋ ಮಾಡಿರೋದು. ನೋಡ್ತಾ ಇದ್ದೀರಲ್ವ ದಿಂಬು, ಇದೇ ಥರ ನೀವು ಮಾಡಿ ಇಡಿ, ಆವಾಗ ಮಕ್ಳಿಗೆ ತಲೆ ದುಂಡಗಾಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇನೇನಿಲ್ಲ ನೋಡಿ. ಈ ಜೋಳಿಗೆನೂ ಅದೇ ಥರನೇ ಇದೆ. ನೋಡಿದ್ರಿ ಅಲ್ವಾ ಜೋಳಿಗೆಯಲ್ಲಿ ನಾನು ಯಾವ ಥರ ಮಗುನ ಮಲಗಿಸ್ತೀನಿ ಅನ್ನೋದನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಆ ದಿಂಬು ಮಾಡಿ ಇಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಎಷ್ಟಂದರೆ 1 ಮಂತ್ ಬೇಬಿ ಹುಟ್ಟಿ ಒಂದು 16 ದಿನ ಆ ಥರದಿಂದಲೇ ಸ್ವಲ್ಪ ದಿಂಬು ಮಾಡಿ ಇಟ್ಬಿಡಿ. ದಿಂಬು ಮಾಡೋಕ್ಕೆ ಇಡೋಕ್ಕಾಗಲ್ಲ, 1 ಮಂತ್ 2 ಮಂತ್ವರೆಗೂ ಇಡೋಕ್ಕಾಗಲ್ಲ ದಿಂಬು ಮಾಡಿ. ಅಕಸ್ಮಾತ್ ಬಂದರೆ ಇಡಿ, ಇಲ್ಲಾಂದರೆ ಇಲ್ಲಿ ಕತ್ತತ್ರ ಒಂದು ಬಟ್ಟೆ ಹಿಂಗೆ ಉದ್ದಕ್ಕೆ ಮಾಡಿ ಹಿಡಿ. ಹಿಂಗೆ ಕತ್ತು ಈ ಕಡೆ ಹೋಗ್ಬಾರ್ದು, ಈ ಕಡೆ ಹೋಗ್ಬಾರ್ದು, ನೀಟ್ ಹಿಂಗೆ ಇರಬೇಕು. ಮಲ್ಕೊಂಡ್ರೂ ಸೀದಾ ಇರಬೇಕು ಗೋಣು, ಇಲ್ಲಾಂದರೆ ಹಿಂಗೆ ಸೊಟ್ಟು ಗೋಣು ಆಗಿಬಿಡುತ್ತೆ. ಸರಿನಾ? ಅದಕ್ಕೋಸ್ಕರ ಮಕ್ಕಳದು ಕತ್ತು ನೀಟಾಗಿರೋ ಥರ ಮಾಡಿ. ಏನಾದರೂ ಮಕ್ಕಳದು ಕತ್ತು ಇನ್ನೂ ನಿಂತಿಲ್ಲ ಅಂತಂದರೆ ಏನು ಚಿಂತೆ ಮಾಡಬೇಡಿ. 5 ಮಂತಲ್ಲಿ ಫುಲ್ ಕಂಪ್ಲೀಟಾಗಿ ನಿಂತು ಹೋಗ್ಬಿಡುತ್ತೆ. 3 ಮಂತ್ 4 ಮಂತಿಗೆಲ್ಲ ಸ್ಟಾರ್ಟ್ ಆಗುತ್ತೆ ನಿಲ್ಲೋಕ್ಕೆ. ಅಕಸ್ಮಾತ್ ಲೇಟ್ ಆದರೆ 5 ಮಂತಲ್ಲಿ ಫುಲ್ಲು ಕಂಪ್ಲೀಟಾಗಿ ನಿಲ್ಲುತ್ತೆ. ಆವಾಗ ದಬಾಕೊಳ್ಳೋದು ಅದೆಲ್ಲ ಸ್ಟಾರ್ಟ್ ಮಾಡ್ತಾರೆ. 6 ಮಂತಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ. ಆಮೇಲೆ ಇನ್ನು ತೂಕ ಜಾಸ್ತಿ ಜನ ಕೇಳ್ತಾಯಿದ್ರಿ, ನಾವಿನ್ನು ತೂಕ ಚೆಕ್ ಮಾಡಿಲ್ಲ. ಅದು ಹಾಸ್ಪಿಟಲ್ಗೆ ಹೋಗಿದ್ವಿ ಅಂತಂದೇಳಿ ಒಂದು ವಿಡಿಯೋ ಇದೆ ಅಲ್ವಾ, ಅದರಲ್ಲಿ ಚೆಕ್ ಮಾಡಿದ್ದೆ ಲಾಸ್ಟ್. ಮತ್ತು ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಚೆಕ್ ಮಾಡೋದು ಯಾವಾಗಂದ್ರೆ ಹೋಗ್ಬೇಕು, ಯಾವಾಗಾದರೂ ಹೋಗಿ ಚೆಕ್ ಮಾಡಿಸಿದಾಗ ನಾನು ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ. ಆಮೇಲೆ ಹೈಟ್ ಎಷ್ಟಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮಕ್ಕಳು ಹುಟ್ಟಿದಾಗ ಹೈಟು ನೋಡಿದ್ದಾರೆ ಅಂತ ಅನಿಸುತ್ತೆ, ಬಟ್ ಫೈಲಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನಾನು ಫ್ರೀ ಇದ್ದಾಗ ನೋಡ್ತೀನಿ, ನನಗೆ ಟೈಮ್ ಇಲ್ಲ. ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಸರಿ ಹೋಗ್ಬಿಡುತ್ತೆ. ಇವಾಗ ನೋಡಿ ಆಗಲೇ ಅವಳು ಎದ್ಬಿಟ್ಟಿದ್ದಾಳೆ ಋಷಿಕಾ. ಇವಾಗ ನಾನು ಮಲ್ಕೊಂಡಿದ್ದ ಅಂತ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಎದ್ಬಿಟ್ಲು ಆಗಲೇ. ನನ್ನ ಧ್ವನಿ ಕೇಳಿನೇ ಎದ್ಬಿಟ್ಟಿದ್ದಾಳೆ. ಆದರೂ ಸೈಲೆಂಟಾಗಿದ್ದಾಳೆ, ಏನೋ ಹತ್ತಿಲ್ಲ ಕಣ್ಮುಂದೆ ಇದ್ದೀನಿ ಅಂತಂದೇಳಿ. ಈ ಕೆಮ್ಮು ಒಂದು ಕಡಿಮೆ ಆಗ್ತಾಯಿಲ್ಲ, ಏನಾದರೂ ಮಾಡಲೇಬೇಕು. ಓಕೆ, ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ. ಧನ್ಯವಾದಗಳು ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.